ಮ್ಯಾಮ್, ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಮಿನಿಮಮ್ ಸ್ಕ್ಯಾನ್ ಮಾಡಿಸ್ಬೇಕು? 4 ಸ್ಕ್ಯಾನ್ಗಳನ್ನ ಪ್ರೆಗ್ನೆನ್ಸಿಯಲ್ಲಿ ಮಿಸ್ ಮಾಡ್ದಲೇ ಮಾಡಿಸಿ. ಮೊದಲನೇದು ಡೇಟಿಂಗ್ ಅಥವಾ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಇದನ್ನ 5 ರಿಂದ 10 ವಾರಗಳಲ್ಲಿ ಮಾಡಿಸಬೇಕು. ಇದರಲ್ಲಿ ಪ್ರೆಗ್ನೆನ್ಸಿ ಲೊಕೇಶನ್, ಮಗುವಿನ ಹಾರ್ಟ್ ಬೀಟ್, ಸಿಂಗಲ್ ಇದೆಯಾ ಅಥವಾ ಟ್ವಿನ್ಸ್, ಟ್ರಿಪ್ಲೆಟ್ಸ್ ಇದೆಯಾ, ಹಾಗೆ ಡ್ಯೂ ಡೇಟ್ ಸಹ ಗೊತ್ತಾಗುತ್ತೆ. ಎರಡನೇದು NT ಸ್ಕ್ಯಾನ್. ಇದನ್ನ 12 ರಿಂದ 14 ವಾರಗಳಲ್ಲಿ ಮಾಡಿಸಬೇಕು. ಕೆಲವು ಜೆನೆಟಿಕ್ ಪ್ರಾಬ್ಲಮ್ಸ್, ಡೌನ್ ಸಿಂಡ್ರೋಮ್ ಇದ್ರೆ ಗೊತ್ತಾಗುತ್ತೆ. ಅದರ ಜೊತೆಗೆ ಕೆಲವು ಅಂಗಾಂಗಗಳ ಪ್ರಾಬ್ಲಮ್ ಇದ್ರೆ ಸಹ ಗೊತ್ತಾಗುತ್ತೆ. ಮೂರನೇದು ಅನಾಮಲಿ ಅಥವಾ ಟಾರ್ಗೆಟೆಡ್ ಅಥವಾ ಟೀಫಾ ಸ್ಕ್ಯಾನ್ ಅಂತ ಹೇಳ್ತೀವಿ. ಇದನ್ನ 18 ರಿಂದ 22 ವಾರಗಳಲ್ಲಿ ಮಾಡಿಸಬೇಕು. ಮಗುವಿನ ತಲೆಯಿಂದ ಹಿಡಿದು ಕಾಲಿನ ಬೆರಳಿನ ತನಕ ಪ್ರತಿಯೊಂದು ಅಂಗಾಂಗಗಳ ಪ್ರಾಬ್ಲಮ್ ಇದ್ರೆ ಈ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಪ್ರೀಟರ್ಮ್ ಡೆಲಿವರಿ ಆಗುವ ರಿಸ್ಕ್, ಮತ್ತೆ ಕಸ ನಾರ್ಮಲ್ ಇದೆಯಾ ಅಥವಾ ಕೆಳಗಿದೆಯಾ ಅನ್ನೋ ವಿಷಯ ಸಹ ಗೊತ್ತಾಗುತ್ತೆ. 4ನೇದು ಗ್ರೋತ್ ಅಥವಾ ಬಯೋಫಿಸಿಕಲ್ ಪ್ರೊಫೈಲ್ ಸ್ಕ್ಯಾನ್. 28 ರಿಂದ 38 ವಾರಗಳ ನಡುವೆ ಮಾಡಿಸಿ. ಇದರಲ್ಲಿ ಮಗುವಿನ ತೂಕ, ಬೆಳವಣಿಗೆ, ಸುತ್ತ ಇರುವ ನೀರು, ಮತ್ತೆ ಮಗುವಿಗೆ ಹೋಗ್ತಿರೋ ಬ್ಲಡ್ ಫ್ಲೋ, ಹಾಗೆ ಓವರ್ ಆಲ್ ಮಗುವಿನ ವೆಲ್ ಬೀಯಿಂಗ್ ಗೊತ್ತಾಗುತ್ತೆ. ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಪ್ರತಿಯೊಂದು ಸ್ಕ್ಯಾನ್ ಅನ್ನ ರೈಟ್ ಟೈಮ್ ಅಲ್ಲಿ ಮಾಡಿಸಿ.